ನಮಸ್ಕಾರ ವೀಕ್ಷಕರೇ, ಕೊರೋನಾ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ 30 ನಿಮಿಷ 30 ಸುದ್ದಿಯಲ್ಲಿ ಪ್ರಮುಖ 30 ಸುದ್ದಿಗಳನ್ನ ಕೊರೋನಾಗೆ ಸಂಬಂಧಪಟ್ಟಂತಹ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇನ್ನು ರಾಜ್ಯಕ್ಕೆ ಕೊರೋನಾ ದೊಡ್ಡ ಶಾಕ್ ನೀಡಿದೆ. ಇಂದು ಮೊದಲ ಹೆಲ್ತ್ ಬುಲೆಟಿನ್ ನಲ್ಲಿ ಬರೋಬ್ಬರಿ 178 ಹೊಸ ಕೊರೋನಾ ಪಾಸಿಟಿವ್ ಕೇಸ್ ದೃಢಪಟ್ಟಿದೆ. ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ 2711ಕ್ಕೆ ಏರಿಕೆಯಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಇದು ಒಂದೇ ದಿನ 62 ಕೇಸ್ ಪತ್ತೆಯಾಗಿದೆ. ಅದೇ ರೀತಿ ಯಾದಗಿರಿಯಲ್ಲೂ 60 ಹೊಸ ಪ್ರಕರಣಗಳು ದಾಖಲಾಗಿದ್ದು 2 ಜಿಲ್ಲೆಗೂ ಕೊರೋನಾ ಆಘಾತವಾಗಿದೆ. ಉಡುಪಿ ಹಾಗೂ ಕಲಬುರಗಿಯಲ್ಲಿ 15 ಕೇಸ್ ಪತ್ತೆಯಾಗಿದ್ದು ಬೆಂಗಳೂರಿನಲ್ಲಿ 10 ಹೊಸ ಕೇಸ್ ದೃಢವಾಗಿದೆ. ದಾವಣಗೆರೆ, ಚಿಕ್ಕಬಳ್ಳಾಪುರದಲ್ಲಿ ತಲಾ 4, ಮಂಡ್ಯ, ಮೈಸೂರಲ್ಲಿ ತಲಾ 2, ಶಿವಮೊಗ್ಗ, ಚಿತ್ರದುರ್ಗ ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದೊಂದು ಕೇಸ್ ದಾಖಲಾಗಿದೆ. ಕರುನಾಡಿಗೆ ಮಹಾರಾಷ್ಟ್ರದ ಸೋಂಕು ದಿನೇ ದಿನೇ ಹೆಚ್ಚು ಮಾಡ್ತಾ ಇದೆ. ರಾಜ್ಯದಲ್ಲಿ ಇಂದು ಒಂದೇ ದಿನ 200ರ ಗಡಿ ದಾಟೋ ಸಾಧ್ಯತೆಗಳಿದೆ. ರಾಜ್ಯಕ್ಕೆ ದಿನ ಕಳೆದಂತೆ ಮಹಾರಾಷ್ಟ್ರವೇ ದೊಡ್ಡ ಕಂಟಕವಾಗಿ ಪರಿಣಮಿಸಿರುವುದು. ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಬರೋಬ್ಬರಿ 62 ಕೇಸ್ಗಳು ಪತ್ತೆಯಾಗಿದೆ. ಇವತ್ತಿನ 62 ಕೇಸ್ಗಳಿಗೂ ಮಹಾರಾಷ್ಟ್ರ ಪ್ರವಾಸದ ಹಿನ್ನೆಲೆಯೇ ಇರೋದು. ಮಹಾರಾಷ್ಟ್ರದಿಂದ ಬಂದವರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಮಹಾರಾಷ್ಟ್ರ ಸೋಂಕು ಭಾರೀ ಆತಂಕವನ್ನು ಮೂಡಿಸ್ತಾ ಇದೆ. ಇವತ್ತಿನ 62 ಕೇಸ್ಗಳಿಗೆ 16 ಮಂದಿ ಮಕ್ಕಳೇ ಇರೋದು ದೊಡ್ಡ ಆಘಾತ ತಂದಿದೆ. ರಾಯಚೂರಲ್ಲಿ ಇದುವರೆಗೂ ಇಂದಿನ ಸೋಂಕಿತರ ಸಂಖ್ಯೆ ಸೇರಿ 134ಕ್ಕೆ ಏರಿಕೆಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಇಂದು ಕೊರೋನಾ ಸ್ಫೋಟವಾಗಿದೆ. 24 ಗಂಟೆಗಳಲ್ಲಿ ಹೊಸದಾಗಿ 60 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು ಜಿಲ್ಲೆಯ ಜನರಿಗೆ ಭಾರೀ ಆಘಾತ ತಂದಿದೆ. ಇಂದಿನ 60 ಕೇಸ್ಗಳಿಗೂ ಮಹಾರಾಷ್ಟ್ರದ ಲಿಂಕ್ ಇದೆ. ಮುಂಬೈನಿಂದ ವಾಪಸ್ ಬಂದಿದ್ದ 60 ಮಂದಿಗೂ ಸೋಂಕು ಕಾಣಿಸಿಕೊಂಡಿದೆ. ಮೇ 13ರಂದು ಖಾಸಗಿ ಬಸ್ ಮೂಲಕ ಯಾದಗಿರಿ ಜಿಲ್ಲೆಗೆ 60 ಮಂದಿಯೂ ವಾಪಸ್ ಆಗಿದ್ರು. ಮುಂಬೈನಿಂದ ಬಂದ ಕೂಡಲೇ ಕಾರ್ಮಿಕರನ್ನ ಗುರುಮಠಕಲ್ನ ವಿವಿಧ ಕಡೆ ಕ್ವಾರಂಟೈನ್ ಮಾಡಲಾಗಿತ್ತು. ಇಂದು ಇವರಿಗೆಲ್ಲ ಸೋಂಕಿರೋದು ಖಚಿತ ಆಗಿದೆ. ಸೋಂಕಿತರೆಲ್ಲ ಅರೆಕೇರಾ, ಕೇತಾಂಡ, ಎಂಟಿ ಪಲ್ಲಿ ತಾಂಡ ಹಾಗೂ ಮೊದಲಾದ ತಾಂಡಾದ ನಿವಾಸಿಗಳಾಗಿದ್ದಾರೆ. ಸೋಂಕಿತರಿಗೆ ಆರೋಗ್ಯ ಇಲಾಖೆ ಸೂಕ್ತ ಚಿಕಿತ್ಸೆಯನ್ನು ನೀಡುತ್ತಾ ಇದೆ. ಇನ್ನು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 223ಕ್ಕೆ ಏರಿಕೆಯಾಗಿದೆ. ಇನ್ನು ಕಲಬುರಗಿಯಲ್ಲಿ ಇವತ್ತು ಮತ್ತೆ 15 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವುದು. ಎಲ್ಲಾ 15 ಸೋಂಕಿತರು ಮಹಾರಾಷ್ಟ್ರದಿಂದ ವಾಪಸ್ಸಾದ ವಲಸಿಗರಾಗಿದ್ದು ಈ ಪೈಕಿ 4 ಮಕ್ಕಳು, 5 ಮಹಿಳೆಯರು ಹಾಗೂ 6 ಜನ ಪುರುಷರಿಗೆ ಸೋಂಕು ತಗುಲಿದೆ. ಈ ಮೂಲಕ ಕಲಬುರಗಿಯಲ್ಲಿ ಸೋಂಕಿತರ ಸಂಖ್ಯೆ 205ಕ್ಕೆ ಏರಿಕೆಯಾಗಿದೆ. ಮಹಾರಾಷ್ಟ್ರ ವಲಸಿಗರಿಂದ ಸೋಂಕು ಹೆಚ್ಚಾಗ್ತಾ ಇರೋದಕ್ಕೆ ಜಿಲ್ಲೆಯ ಜನರಲ್ಲಿ ಆತಂಕ ಜಾಸ್ತಿ ಆಗ್ತಾ ಇದೆ. ಇನ್ನು ಉಡುಪಿಯಲ್ಲೂ 15 ಪಾಸಿಟಿವ್ ಕೇಸ್ ಇವತ್ತು ಕನ್ಫರ್ಮ್ ಆಗಿರೋದು. ಎಲ್ಲ 15 ಮಂದಿ ಮಹಾರಾಷ್ಟ್ರದ ಟ್ರಾವೆಲ್ ಹಿಸ್ಟರಿ ಹೊಂದಿದವರೆ. 9 ಮಂದಿ ಪುರುಷರು, 4 ಮಹಿಳೆಯರು ಹಾಗೂ 2 ಮಕ್ಕಳಿಗೆ ಸೋಂಕು ಕಾಣಿಸಿಕೊಂಡಿದೆ. ಉಡುಪಿಯಲ್ಲಿ ಸೋಂಕಿತರ ಸಂಖ್ಯೆ 164ಕ್ಕೆ ಏರಿಕೆಯಾಗಿದೆ. ಕೊರೋನಾ ಕಾರಣಕ್ಕೆ ಕಳೆದ 2 ತಿಂಗಳಿನಿಂದ ತಣ್ಣಗಾಗಿದ್ದ ಬಿಜೆಪಿ ಪಕ್ಷದೊಳಗಿನ ಭಿನ್ನಮತೀಯರ ರಾಗ ಇದೀಗ ಲಾಕ್ಡೌನ್ ಸಡಿಲವಾಗ್ತಾ ಇದ್ದಂತೆ ಮತ್ತೆ ಸದ್ದು ಮಾಡೋದಕ್ಕೆ ಆರಂಭ ಮಾಡಿದೆ. ಆರಂಭದಿಂದಲೇ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್, ಉಮೇಶ್ ಕತ್ತಿ ಸೇರಿದಂತೆ 10ಕ್ಕೂ ಹೆಚ್ಚು ಶಾಸಕರು ಔತಣಕೂಟದ ನೆಪದಲ್ಲಿ ಒಂದೆಡೆ ಸಭೆ ಸೇರಿದ್ದು ಈ ಅತೃಪ್ತರ ಕೂಟದ ಹೊಸ ರಾಜಕೀಯ ಆಟಕ್ಕೆ ಸ್ವತಃ ಮುಖ್ಯಮಂತ್ರಿ ಯಡಿಯೂರಪ್ಪ ಬೆಚ್ಚಿ ಬಿದ್ದಿದ್ದಾರೆ. ಉಮೇಶ್ ಕತ್ತಿ, ಬಸನಗೌಡ ಪಾಟೀಲ್, ಮುರುಗೇಶ್ ನಿರಾಣಿ ಸೇರಿದಂತೆ ಹಲವಾರು ನಾಯಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಯಾವುದೇ ಭಿನ್ನಮತ ಇಲ್ಲ, ಅಂತಹ ಸಭೆಗಳು ನಡೆದಿಲ್ಲ ಅಂತ ಸುರೇಶ್ ಕುಮಾರ್ ಹೇಳಿಕೆಯನ್ನ ಕೊಟ್ಟರು. ನಮ್ಮ ಎಲ್ಲ ಶಾಸಕರು ಕೂಡ ಆ ಕರೋನಾ ಪೀಡಿತ ಜಾಗಗಳಲ್ಲಿ ಪರಿಹಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಸೊ ಈ ರೀತಿ ಸಭೆ ನಡೆದಿರೋದ್ರ ಬಗ್ಗೆ ನನಗೆ ವಿಶ್ವಾಸ ಇಲ್ಲ, ನಡೆದಿರೋದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಅದನ್ನು ನಾವು MLC ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಒಂದು ಅಧಿಕಾರವನ್ನು ನಾವು ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ. ನಿನ್ನೆ ಶಾಸಕರ ನೇತೃತ್ವ ವಹಿಸಿ ಸಭೆ ನಡೆಸಿದ ಬಿಜೆಪಿಯ ಹಿರಿಯ ಶಾಸಕ ಉಮೇಶ್ ಕತ್ತಿ ಮೇಲೆ ಸಿಎಂ ಯಡಿಯೂರಪ್ಪ ಕೋಪಗೊಂಡಿದ್ದಾರೆ. ಉಮೇಶ್ ಕತ್ತಿ, ಮುರುಗೇಶ್ ನಿರಾಣಿ, ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ 10ಕ್ಕೂ ಹೆಚ್ಚು ಶಾಸಕರು ನಡೆಸಿದಂತ ಸಭೆ ಬಗ್ಗೆ ಸಿಎಂ ಯಡಿಯೂರಪ್ಪ ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಬಳಿಕ ದೂರವಾಣಿ ಮೂಲಕ ಉಮೇಶ್ ಕತ್ತಿಗೆ ಸಿಎಂ ಬಿಎಸ್ವೈ ತರಾಟೆಗೆ ತಗೊಂಡಿದ್ದಾರೆ. ನಿಮ್ಮನ್ನ ಮಂತ್ರಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ. ನಿಮ್ಮ ತಮ್ಮನಿಗೆ ರಾಜ್ಯಸಭೆ ಟಿಕೆಟ್ ಬಗ್ಗೆ ನನ್ನ ಜೊತೆ ಚರ್ಚೆ ನಡೆಸಬೇಕಾಗಿತ್ತು. ಅದು ಬಿಟ್ಟು ಶಾಸಕರ ಗುಂಪು ಕಟ್ಕೊಂಡು ಸಭೆ ಮಾಡೋದು ಎಷ್ಟು ಸರಿ ಅಂತ ತರಾಟೆಗೆ ತಗೊಂಡಿದ್ದಾರೆ. ಬಂಡಾಯ ಸಭೆ ಬಗ್ಗೆ ಮಾತನಾಡಿರುವ ಮಾಜಿ ಸಚಿವ ಉಮೇಶ್ ಕತ್ತಿ, ನಮ್ಮ ಮನೆಯಲ್ಲಿ ಊಟ ಆಯೋಜಿಸಿದ್ದೆವು. ಪಕ್ಷದ ವಿರುದ್ಧ ಯಾವುದೇ ಬಂಡಾಯ ಇಲ್ಲ, ರಾಜಕೀಯ ಚರ್ಚಿಸಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಜವಾಬ್ದಾರಿಯುತ ಶಾಸಕರು, ಊಟದ ವಿಚಾರ ಸಿಎಂ ಗಮನಕ್ಕೂ ಬಂದಿದೆ ಎಂದು ತಾವೇ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಇನ್ನು ಶಾಸಕ ಬಸನಗೌಡ ಯತ್ನಾಳ್ ಮಾತನಾಡಿ, ಯಡಿಯೂರಪ್ಪ ಸಿಎಂ ಅಷ್ಟೇ, ನಮ್ಮ ನಾಯಕರಲ್ಲ. ನಿನ್ನೆ ನಡೆದದ್ದು ಬಂಡಾಯ ಸಭೆ ಅಲ್ಲ ಅಂತ ಹೇಳಿದ್ದಾರೆ. ನಮ್ಮ ಮಹಿಳೆಗಳನ್ನ ಚರ್ಚೆ ಮಾಡಿದ್ವಿ, ರಾಜಕಾರಣಿ ಅವರು ಚರ್ಚೆ ಮಾಡಲಿಲ್ಲ ಅಥವಾ ಬಂಡಾಯದ ಯಾವುದೇ ಚರ್ಚೆಗಳಾಗಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿ ಮನೆಗೆ ಹೋದಾಗ ನಮ್ಮ ತಮ್ಮನ ರಾಜ್ಯಸಭಾ ಸಭೆಗೆ
ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಕ್ ಹೋಗಿದ್ದೆ. ನಮ್ಮ ನಾಯಕರು ಅಮಿತ್ ಶಾ, ನಮ್ಮ ನಾಯಕರು ನಡ್ಡಾ, ಯಡಿಯೂರಪ್ಪನವರಲ್ಲ. ಯಡಿಯೂರಪ್ಪನವರು ನಮ್ಮವ ಮುಖ್ಯಮಂತ್ರಿಗಳು. ಈ ಸಭೆ ಯಾವುದೇ ನಾಯಕತ್ವದ ವಿರುದ್ಧದ ಸಭೆ ಅಲ್ಲ. ನಮ್ಮ ನಾಯಕರು. ಬಿಜೆಪಿಯಲ್ಲಿ ಭಿನ್ನಮತದ ಹೊಗೆ ಜೋರಾಗಿದೆ. ಕತ್ತಿ, ನಿರಾಣಿ, ಯತ್ನಾಳ್ ಅಸಮಾಧಾನದ ಬೆನ್ನಲ್ಲೇ ಇವತ್ತು ಚಿತ್ರದುರ್ಗದ ಶಾಸಕ ತಿಪ್ಪಾರೆಡ್ಡಿ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನನಗೂ ಅಸಮಾಧಾನ ಇದೆ, 6 ಬಾರಿ ಶಾಸಕನಾಗಿದ್ದೀನಿ. ಜಿಲ್ಲೆ ವಿಚಾರದಲ್ಲಿ ಅಸಮಾಧಾನ ಇದೆ. ಮುಖ್ಯಮಂತ್ರಿಗಳ ಮೇಲೆ ಬೇಸರ ಇದೆ. ಮುಂದೆ ಪಕ್ಷದ ಆದೇಶದಂತೆ ನಡೀತೀನಿ. ಕೇಂದ್ರದ ನಾಯಕರು ಗಮನ ಹರಿಸ್ತಾರೆ. ಚರ್ಚೆ ಮಾಡದಿದ್ರೆ ಪಕ್ಷಕ್ಕೆ ತೊಂದರೆ ಆಗುತ್ತೆ ಅಂತ ಚಿತ್ರದುರ್ಗದ ಶಾಸಕ ತಿಪ್ಪಾರೆಡ್ಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ ಅತ್ಯಂತ ಹಿರಿಯ ಶಾಸಕರಲ್ಲಿ ನಾನು ಕೂಡ ಒಬ್ಬನು. ಸುಮಾರು 6 ಬಾರಿ ಗೆದ್ದಿರ್ತಕ್ಕಂಥವನು, ಸುಮಾರು 50-52 ವರ್ಷದಿಂದ ರಾಜಕೀಯ ಅನುಭವ ಇರ್ತಕ್ಕಂಥವ್ನು. ಮುಖ್ಯಮಂತ್ರಿಗಳು ಸ್ವಲ್ಪ ಗಮನ ಹರಿಸದೇ ಇರತಕ್ಕಂಥದ್ದು ನನಗೂ ಕೂಡ ಅಸಮಾಧಾನ ಇದೆ. ಉತ್ತರ ಕರ್ನಾಟಕದ ಅನೇಕ ಜನ MLAs ಅವರು ಮಾತಾಡಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯ ಸಭೆ ಬಗ್ಗೆ ಮಾತನಾಡಿದ ಸಚಿವ ರಮೇಶ್ ಜಾರಕಿಹೊಳಿ ಕಾಫಿ ತಿಂಡಿಗೆ ಸೇರೋದೆಲ್ಲ ತಪ್ಪಲ್ಲ ಅಂತ ಹೇಳಿದ್ರು. ಕೊರೋನಾ ಲಾಕ್ಡೌನ್ ಕಾರಣದಿಂದ ಯಾರೂ ಪರಸ್ಪರ ಭೇಟಿಯಾಗಲು ಸಾಧ್ಯವಾಗಿರಲಿಲ್ಲ. ಬಹಳ ದಿನಗಳ ನಂತರ ಎಲ್ಲರೂ ಕೂಡಿದ್ದಾರೆ, ಒಂದ್ ಕಡೆ ಕುಳಿತು ಊಟ ಮಾಡಿದ್ದಾರೆ. ಅದನ್ನೇ ಮಾಧ್ಯಮಗಳು ತಪ್ಪಾಗಿ ಅರ್ಥೈಸ್ತಾ ಇವೆ. ಸಭೆ ಸೇರಿದ ಮಾತ್ರಕ್ಕೆ ಏನೇನೋ ಆಗ್ಬಿಡೋದಿಲ್ಲ. ಉಮೇಶ್ ಕತ್ತಿ ನನ್ನ ಸ್ನೇಹಿತ, ಆತ ಏನೇನೋ ಮಾತಾಡ್ತಾನೆ ಅಂದ್ರೆ ಅದು ಪಕ್ಷ ಬಿಡೋದಲ್ಲ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಶುರು ಆಗ್ತದೆ, ಬೆಳಗಾವಿ ಮುಗಿತೈತೆ, ಅದೇನಾಗೋದಿಲ್ಲ, ಮುಂದುವರಿಯೋದಿಲ್ಲ, ಇಲ್ಲ ಸರಿ ಆಗ್ತದೆ ಸರ್. ನನಗೆ ಮಾಹಿತಿ ಇಲ್ಲ ನೋಡ್ರಿ. MLA ಕೂಡಿ ಊಟ ಮಾಡೋದು ತಪ್ಪಲ್ಲ. ತಮ್ಮ ಕ್ಷೇತ್ರ ಸಮಸ್ಯೆ ಬಗ್ಗೆ ವರಿಷ್ಠರಿಗೆ ಮುಖ್ಯಮಂತ್ರಿ ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಬೆಳಗಾವಿಯಲ್ಲಿ ಶುರು ಆಗ್ತದೆ, ಬೆಳಗಾವಿ ಮುಗಿತೈತೆ, ಅದೇನಾಗ. ಬಂಡಾಯ ಶಾಸಕರ ಸಭೆ ವಿಚಾರವಾಗಿ ಶಾಸಕ ಮಹೇಶ್ ಕುಮಟಳ್ಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಬಿಜೆಪಿಗೆ ಜೊತೆ ಬಂದಿದ್ದೀವಿ. ಮೋದಿ, ಅಮಿತ್ ಶಾ, ಯಡಿಯೂರಪ್ಪ ನೋಡ್ಕೊಂಡು ಬಂದಿದ್ದೀವಿ. ಯಾರು ಸಭೆ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ನಾವಂತೂ ಸಭೆಗೆ ಹೋಗಿಲ್ಲ. ಯಾರು ಸಭೆಗೆ ಹೋಗಿದಾರೋ ಗೊತ್ತಿಲ್ಲ. ಸಭೆ ಬಗ್ಗೆ ನಾನು ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ನಾವು ಸಿಎಂ ಜೊತೆ ಇದ್ದೀವಿ, ಮುಂದೆ ಅವ್ರ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಏನು ಯಾರಲ್ಲಿ ಮೀಟಿಂಗ್ ಮಾಡಿದವ ಏನು ಮಾಡಿದವ ನನಗೆ ಅದು ಗೊತ್ತಿಲ್ಲ. ಅದು ಯಾವುದೂ ನಮ್ಮ ಗಮನಕ್ಕಿಲ್ಲ. ಅದು ಯಾವುದೇ ವಿಷಯ ಇದ್ರೂ ಆ ವಿಷಯದಲ್ಲಿ ನಾವು ಭಾಗಿಯಿಲ್ಲ. ನಾವು CM ಅವ್ರ ನೇತೃತ್ವದಲ್ಲಿ ಹೋಗ್ತಾ ಇದ್ದೀವಿ. ನಾವು 6 ವರ್ಷದ ಮಕ್ಕಳವರೆಗೆ ಆನ್ಲೈನ್ ತರಗತಿ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಮಾನಸಿಕ ತಜ್ಞರ ಅಭಿಪ್ರಾಯವನ್ನ ಪಡೆಯಲಾಗಿದೆ. ನಿಮಾನ್ಸ್ ವೈದ್ಯರಿಂದ ಸಂಪೂರ್ಣ ವರದಿ ಪಡೆಯಲಾಗಿದೆ. 6 ವರ್ಷದ ಮಕ್ಕಳವರೆಗೆ ಆನ್ಲೈನ್ ತರಗತಿ ನಡೆಸಲು ಸಾಧ್ಯ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿದ್ರು. ಶೈಕ್ಷಣಿಕ ವರ್ಷದ ಆರಂಭದ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಪೋಷಕರ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. 90% ಪೋಷಕರು ಮಕ್ಕಳನ್ನ ಶಾಲೆ ಕಳುಹಿಸುವುದಕ್ಕೆ ಸಿದ್ಧರಿಲ್ಲ. ಹೀಗಾಗಿ ಕೇಂದ್ರದ ಮಾರ್ಗದರ್ಶಿ ಬಂದ ನಂತರ ಈ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳಿದರು. ಪೋಷಕರ ಅಭಿಪ್ರಾಯ, ಅವರ ಅಭಿಪ್ರಾಯ ಕೇಳಿದಾಗ 90% ಜನ ನಾವಿವಾಗ ಶಾಲೆಗೆ ಕಳ್ಸೋಕ್ಕೆ ಸಿದ್ಧರಿಲ್ಲ. ವಾತಾವರಣ ತಿಳಿಯಾಗಲಿ, ನಮ್ದೆಲ್ಲ ಎಳೆ ಮಕ್ಕಳು, ಅವ್ರ ಕಳಿಸಿದ್ರೆ ನಮ್ಗೆ ಆತಂಕ ಆಗುತ್ತೆ ಅಂತ ಅಭಿಪ್ರಾಯನ ವ್ಯಕ್ತಪಡಿಸಿ, ಯಾವುದೇ ಕಾರಣಕ್ಕೆ ಮಗುಗೆ 6 ವರ್ಷ ಆಗೋವರೆಗೂ ಆನ್ಲೈನ್ ಶಿಕ್ಷಣ ದಯವಿಟ್ಟು ಬೇಡ. ಪೋಷಕರ ಅಭಿಪ್ರಾಯ. ದೇಶದೆಲ್ಲೆಡೆ ಕೊರೋನಾ ವಿರುದ್ಧ ಸಂಘಟಿತ ಕೆಲಸ ನಡೀತಾ ಇದೆ. ಆದರೆ ಕಲಬುರಗಿಯಲ್ಲಿ ಮಾತ್ರ ಜನಪ್ರತಿನಿಧಿಗಳು, ಅಧಿಕಾರಿಗಳು ಪರಸ್ಪರ ಕಿತ್ತಾಡ್ತಾ ಇದ್ದಾರೆ. ಕಲಬುರಗಿಯ ದಕ್ಷಿಣ ಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಕೋವಿಡ್ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಜಿಲ್ಲಾ BCM ಅಧಿಕಾರಿ ಆರೋಪವನ್ನು ಮಾಡಿದ್ದಾರೆ. ಮಾಮೂಲಿ ಕೊಡದೇ ಇರೋದಕ್ಕೆ ಸಭೆಗಳಲ್ಲಿ ಏಕವಚನದಲ್ಲಿ ನಿಂದಿಸ್ತಾ ಇದ್ದಾರೆ. ವೈದ್ಯರು ಹಾಗೇನೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಕ್ವಾರಂಟೈನ್ಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಇದೀಗ ಸುಳ್ಳು ಆರೋಪ ಹೊರಿಸಿ ತಮ್ಮ ವರ್ಗಾವಣೆಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅಧಿಕಾರಿ ರಮೇಶ್ ಆರೋಪವನ್ನು ಮಾಡಿದ್ದಾರೆ. ತಾಕತ್ತಿದ್ರೆ ಹೊರಗಡೆ ಬಂದು ಮಾತನಾಡಲಿ ಅಂತ ಅಧಿಕಾರಿ ಸವಾಲನ್ನ ಹಾಕಿದ್ದಾರೆ. ಆದರೆ ಅಧಿಕಾರಿಯ ಆರೋಪವನ್ನ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ ಅಲ್ಲಗಳೆದಿದ್ದಾರೆ. ಸೋಂಕಿತರನ್ನ ತನ್ನ ಕ್ಷೇತ್ರದಲ್ಲಿ ಕ್ವಾರಂಟೈನ್ ಮಾಡೋದಕ್ಕೆ ಜನ ವಿರೋಧಿಸುವುದರಿಂದ ಬೇಡ ಅಂತ ಹೇಳಿರೋದಾಗಿ ಒಪ್ಪಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಕಲಬುರಗಿಯ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ, ಪ್ರಕರಣದ ಬಗ್ಗೆ ತನಿಖೆಗೆ ಸೂಚಿಸಿದ್ದೀನಿ, ಜಿಲ್ಲಾಧಿಕಾರಿ ತನಿಖೆ ಮಾಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ಈ ಕೋವಿಡ್ ವಿಚಾರವಾಗಿ 3 ಕಮಿಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಗೆ ಎಲ್ಲ ಸಮಸ್ಯೆಗಳು ಅವ್ರು ಏನು ಅಡೆತಡೆ ಉಂಟು ಮಾಡ್ತಾ ಇದಾರೆ ವಿಚಾರ ಗಮನಕ್ಕೆ ಬಂತು. ಅವ್ರ PNO 1-2 ಸಲ ಫೋನ್ ಮಾಡಿದ್ರು. ಏನು ವಿಚಾರ ಹೇಳಪ್ಪ ಅಂದೆ, ಇಲ್ಲ ಅವರು ನೀವು ಬಂದಾಗಿಂದ ಏನು ಅವ್ರಿಗೆ ಕೊಡಲಿಲ್ಲ, ಅದು ಬಂದು ಏನಾದ್ರು ಕೊಟ್ಟು ಅದು ಮುಗಿಸ್ಕೊಳ್ರಿ, ಸಾಹೇಬ್ರದ ಅಪೇಕ್ಷೆ ಇದೆ ಹಂಗೆ ಅಂದ್ರು. ಅದೇ ಈ ಕೋವಿಡ್
ಗದಗ ಜಿಲ್ಲೆಯ ಕ್ವಾರಂಟೈನ್ ಕೇಂದ್ರದಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಶಿರಹಟ್ಟಿ ಪಟ್ಟಣದಲ್ಲಿರುವ ವಸತಿ ಶಾಲೆಯ ಕ್ವಾರಂಟೈನ್ ಕೇಂದ್ರದಲ್ಲಿ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ರಾಜ್ಯಗಳಿಂದ ಬಂದಿರುವ 45 ಜನರಿದ್ದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ, ಮಾಸ್ಕ್ ಹಾಕಿಕೊಳ್ಳದೆ ಜನ ಕ್ವಾರಂಟೈನ್ನಲ್ಲಿದ್ದಾರೆ. ಇಲ್ಲಿನ ಕ್ವಾರಂಟೈನ್ ಕೇಂದ್ರದಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ ಅನ್ನುವಂತಹ ಸ್ಥಿತಿ ಇದೆ. ಕ್ವಾರಂಟೈನ್ ಕೇಂದ್ರದಲ್ಲಿರುವವರು ಹೊರಗಡೆ ಬರ್ತಾರೆಂದು ಸ್ಥಳೀಯರು ಆರೋಪ ಮಾಡ್ತಾ ಇದ್ದು, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಒತ್ತಾಯ ಮಾಡುತ್ತಿದ್ದಾರೆ. ವಿಜಯಪುರದ ಬಡ ಕೂಲಿ ಕಾರ್ಮಿಕರು ತಮ್ಮ ಹುಟ್ಟೂರು ತಲುಪೋಕೆ ಒಂದಲ್ಲ ಎರಡಲ್ಲ 3 ಬಾರಿ ಕ್ವಾರಂಟೈನ್ ಕೇಂದ್ರದಲ್ಲಿ ಕಳೆಯಬೇಕಾದಂತ ಪರಿಸ್ಥಿತಿ ಎದುರಿಸಿದ್ದಾರೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಿಂದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳಕ್ಕೆ ತೆರಳುತ್ತಾ ಇದ್ದ ಬಡ ಕಾರ್ಮಿಕರನ್ನ ಮೊದಲು ಚೆಕ್ಪೋಸ್ಟ್ನಲ್ಲಿ ಮೊದಲ ಬಾರಿ ಕ್ವಾರಂಟೈನ್ ಮಾಡಲಾಗಿತ್ತು. ಅಲ್ಲಿಂದ ಮುಂದೆ ಬಂದ ಬಳಿಕ ಮತ್ತೊಂದು ಜಿಲ್ಲೆಗೆ ಬಂದಾಗ 2ನೇ ಬಾರಿ ಕ್ವಾರಂಟೈನ್ ಮಾಡಲಾಯಿತು. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದಾಗ ಮುದ್ದೇಬಿಹಾಳದಲ್ಲೂ ಕ್ವಾರಂಟೈನ್ ಮಾಡಲಾಯಿತು ಅಂತ ಅನುಭವಿಸಿದ ಸಂಕಷ್ಟವನ್ನ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಎದುರು ಕಾರ್ಮಿಕರು ಬಿಚ್ಚಿಟ್ಟಿದ್ದಾರೆ. ತಮ್ಮೂರಿಗೆ ಮರಳೋದಕ್ಕೆ ಕೊರಳಿನ ತಾಳಿ, ಕಿವಿಯೋಲೆ ಮಾರಾಟ ಮಾಡಿದ ಬಗ್ಗೆನೂ ಕೂಡ ಮಹಿಳೆಯರು ಕಣ್ಣೀರನ್ನ ಇಟ್ಟಿದ್ದಾರೆ. ಲಾಕ್ಡೌನ್ ಟೈಮ್ನಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತಿದ್ದೀರಾ? 2 ತಿಂಗಳಿನಿಂದ ಟ್ರಾಫಿಕ್ ನಿಯಮ ಪಾಲಿಸಿಲ್ವಾ? ಹಾಗಿದ್ರೆ ವಾಹನ ಸವಾರರೇ ದಂಡ ಕಟ್ಟೋದಕ್ಕೆ ರೆಡಿಯಾಗಿ. ಲಾಕ್ಡೌನ್ ಸಮಯದಲ್ಲೂ ಲಕ್ಷ ಕೇಸ್ ಬಿದ್ದಿದೆ. ಮಾರ್ಚ್ 24ರಿಂದ ಲಿಸ್ಟ್ ರೆಡಿಯಾಗಿದ್ದು ಟ್ರಾಫಿಕ್ ಸಿಸಿ ಕ್ಯಾಮೆರಾಗಳ ಮೂಲಕ ಕೇಸ್ ದಾಖಲು ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಪೊಲೀಸರು ಮಾಡಿರೋ ಕೇಸ್ ಲಿಸ್ಟ್ ಎಷ್ಟು ಅಂತ ಗೊತ್ತಾದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಸಾವಿರ, ಲಕ್ಷ ಅಲ್ಲ, ಬರೋಬ್ಬರಿ 8,89,254 ಕೇಸ್ ದಾಖಲು ಮಾಡಿದ್ದಾರೆ. ಕೊರೋನಾ ಅನ್ನೋ ಮಹಾಮಾರಿ ಇಡೀ ಮನುಕುಲವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಎಲ್ಲಿ ಏನ್ ಮುಟ್ಟಿದ್ರೆ ಕೊರೋನಾ ಬರುತ್ತೋ ಅನ್ನೋ ಭಯ ಕಾಡುತ್ತೆ. ಆದ್ರೆ ಶಿವಮೊಗ್ಗದ ಯುವಕನೊಬ್ಬ ಹೊಸ ಸಾಧನವೊಂದನ್ನು ಕಂಡುಹಿಡಿದಿದ್ದಾನೆ. ರಾಕೇಶ್ ಎಂಬ ಯುವಕ ಸುರಕ್ಷಾ ಕೀಯನ್ನ ಕಂಡುಹಿಡಿದಿದ್ದಾನೆ. ಇದರಿಂದ ನೀವು ಏನನ್ನಾದ್ರೂ ಮುಟ್ಟಬಹುದಾಗಿದೆ. ಇದು ವೈದ್ಯಕೀಯ ಸಿಬ್ಬಂದಿಗಳು, ಪೊಲೀಸರು ಕೂಡ ಬಳಸಬಹುದು. ನಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ಕೀ ಸೇಫರ್ ಸೈಡ್ ಆಗಿದೆ. ತುಮಕೂರಿನಲ್ಲಿರುವಂತಹ ಸಿಡಿ ಲ್ಯಾಬ್ ಸಂಸ್ಥೆಯನ್ನ ರಾಕೇಶ್ ಮತ್ತು ರುದ್ರ ಆರಾಧ್ಯ ಹೊಂದಿದ್ದು ಇಲ್ಲಿ ಈ ಕೀ ತಯಾರು ಮಾಡಿದ್ದಾರೆ. ಫೈಬರ್ ಪ್ಲಾಸ್ಟಿಕ್ ಬಳಸಿ ಈ ಸಾಧನವನ್ನ ರೆಡಿ ಮಾಡಿದ್ದಾರೆ. ಬೇರೆ ಬೇರೆ ಕೆಲಸಗಳಿಗೆ ಬೇಕಾಗುವಂತೆ 3 ರೀತಿಯ ಕೀಗಳನ್ನ ರೆಡಿ ಮಾಡಿದ್ದಾರೆ. ಈ ಕೀ ಬೆಲೆ 75 ರೂಪಾಯಿ ನಿಗದಿಪಡಿಸಲಾಗಿದೆ. ಸ್ಯಾನಿಟೈಸರ್, ಮಾಸ್ಕ್ ಜೊತೆ ಇದನ್ನ ಯೂಸ್ ಮಾಡಬಹುದು. ಕೊರೋನಾ ಲಾಕ್ಡೌನ್ ಕೆಲವರಿಗೆ ಬದುಕು ಕಟ್ಕೊಟ್ಟಿದೆ. ಲಾಕ್ಡೌನ್ನಿಂದ ಹಲವರು ಅನೇಕ ರೀತಿ ಕಲಿತಿದ್ದಾರೆ. ಕೊಪ್ಪಳದಲ್ಲಿ ಬೇಸರ ಕಳೆಯಲೆಂದು ತಂದ ಕೇರಂ ಬೋರ್ಡ್ ಈಗ ಇಡೀ ಕುಟುಂಬದ ಅನ್ನಕ್ಕೆ ದಾರಿಯಾಗಿದೆ. ಕೊಪ್ಪಳದ ಭಾಗ್ಯನಗರದಲ್ಲಿ ಕುಟುಂಬವೊಂದು ಕೇರಂ ಬೋರ್ಡ್ನಿಂದಲೇ ಬದುಕು ಕಟ್ಕೊಂಡಿದ್ದಾರೆ. ಯುವಕ ಯಲ್ಲಪ್ಪ ಕೇರಂ ಬೋರ್ಡ್ ತಯಾರಿಕೆ ಮಾಡುವುದನ್ನು ಕಲಿತಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಕೇರಂ ಬೋರ್ಡ್ ತಯಾರಿಕೆಗೆ ಆರ್ಡರ್ ಬರ್ತಾ ಇದೆ. ಇನ್ನು ಮಗನಿಗೆ ಅಮ್ಮ ಪ್ರೇರಣೆಯಾಗಿದ್ದಾರಂತೆ. ಕೊರೋನಾ ಲಾಕ್ಡೌನ್ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನ ಪರಿಣಾಮವನ್ನು ಬೀರಿದೆ. ಹುಬ್ಬಳ್ಳಿಯ ರಾಷ್ಟ್ರಧ್ವಜ ನಿರ್ಮಾಣ ಕೇಂದ್ರದಲ್ಲೂ ಕೊರೋನಾ ಎಫೆಕ್ಟ್ ಆಗಿದೆ. ಲಾಕ್ಡೌನ್ನಿಂದಾಗಿ ಧ್ವಜಗಳ ಬೇಡಿಕೆ ಕುಸಿದಿದೆ. ಹೀಗಾಗಿ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಬೆಂಗೇರಿ ರಾಷ್ಟ್ರಧ್ವಜ ನಿರ್ಮಾಣ ಸಿಬ್ಬಂದಿ ಪರ್ಯಾಯ ಮಾರ್ಗವನ್ನು ಹುಡುಕೊಂಡಿದ್ದಾರೆ. ರಾಷ್ಟ್ರಧ್ವಜ ಬದಲಾಗಿ ಖಾದಿ ಮಾಸ್ಕ್ ರೆಡಿ ಮಾಡ್ತಾ ಇದ್ದಾರೆ. ರಾಷ್ಟ್ರಧ್ವಜ ತಯಾರಿಕೆ ಸ್ಥಗಿತದಿಂದ ಕಂಗೆಟ್ಟಿದ್ದವರಿಗೆ ಆಸರೆಯಾಗಿದೆ ಇದು. ಖಾದಿ ಮಾಸ್ಕ್ ತಯಾರಿಕೆಯಲ್ಲಿ ತೊಡಗಿರೋರೆಲ್ಲ ಮಹಿಳೆಯರೇ. ಇನ್ನು ಬೆಂಗೇರಿ ಸುತ್ತಮುತ್ತಲಿನ 30ಕ್ಕೂ ಹೆಚ್ಚು ಮಹಿಳೆಯರಿಂದ ಉತ್ತಮ ಹತ್ತಿ ಬಳಸಿ ಖಾದಿ ಮಾಸ್ಕ್ ತಯಾರು ಮಾಡಲಾಗ್ತಾ ಇದೆ. ಹದಗೆಟ್ಟಿದ್ದ ಆರ್ಥಿಕ ಸ್ಥಿತಿಗೆ ಸಹಾಯಕವಾಯಿತು ಈ ಖಾದಿ ಮಾಸ್ಕ್. ಆದಾಯ ಗಳಿಕೆ ಆಗ್ತಾ ಇದ್ದು ಆರ್ಥಿಕ ಹೊರೆ ತಗ್ಗಿ ಜೀವನ ನಿರ್ವಹಣೆಗೆ ಸಹಕಾರ ಆಗ್ತಾ ಇದೆ. ಕೊರೋನಾದಿಂದ ಆಗ್ಲೋ ಈಗ್ಲೋ ಅಂತ ಇದ್ದ ಎಸ್ಎಸ್ಎಲ್ಸಿ ಎಕ್ಸಾಮ್ಗೆ ಕಡೆಗೂ ದಿನಾಂಕ ನಿಗದಿಯಾಗಿದೆ. ಪರೀಕ್ಷೆಗೆ ತಯಾರಾಗೋದು ಹೇಗೆ ಅನ್ನೋ ಮಕ್ಕಳಿಗೆ ಇವರೇ ಮಾದರಿ ಮೇಷ್ಟ್ರು. ಮನೆ ಮನೆಗೂ ಬಂದು ತಯಾರಿ ಮಾಡ್ತಿದ್ದಾರೆ ಈ ಶಿಕ್ಷಕರು. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಕೊಡಗರಹಳ್ಳಿಯಲ್ಲಿ ಶಿಕ್ಷಕರು ಮಕ್ಕಳ ಕಲಿಕೆಗೆ ವಿಶೇಷ ಒತ್ತನ್ನು ನೀಡ್ತಾ ಇದ್ದಾರೆ. ಕಲ್ತಿರೋದನ್ನೆಲ್ಲ ಮರೆತಿರೋ ಮಕ್ಕಳಿಗೆ ಪುನರ್ಮನನ ಮಾಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಮನೆ ಮನೆಗೆ ತೆರಳಿ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಪ್ರತಿದಿನ 4 ಮಕ್ಕಳಂತೆ 40ಕ್ಕೂ ಹೆಚ್ಚು ಮಕ್ಕಳಿಗೆ ಪಾಠ ಪ್ರವಚನ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಷ್ಟೇ ಅಲ್ಲ, ಪೋಷಕರಿಗೂ ಧೈರ್ಯ ತುಂಬುತ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಕಲಿಕೆ ಖಚಿತಪಡಿಸಿಕೊಳ್ತಾ ಇದ್ದಾರೆ. ಕೊರೋನಾ ದಿನಗಳಲ್ಲೂ ಈ ಸೇವೆ ಮಾಡ್ತಾ ಇರೋ ಶಿಕ್ಷಕರ ಧೈರ್ಯ, ಮಾದರಿ ಕೆಲಸಕ್ಕೆ ಪೋಷಕರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಡವರು, ಹಸಿದವರು ಅಂದ್ರೆ ಬಿಬಿಎಂಪಿಗೆ ಅಷ್ಟೊಂದು ತಾತ್ಸಾರನ? ಅವರು ಮನುಷ್ಯರು, ಅವರಿಗೂ ಹಸಿವಿದೆ ಅನ್ನೋದನ್ನೇ ಮರೆತ್ರ? ಹಸಿವು ತಣಿಸೋದಕ್ಕೆ ಏನ್ ಬೇಕಾದ್ರೂ ತಿನ್ನೋ ಕೊಟ್ರೆ ಅಂತ ಅಸಡ್ಡೆನಾ? ಹಾಗಂತ ಪ್ರಾಣಿಗಳು ತಿನ್ನೋಕೆ ಹಿಂದೇಟು ಹಾಕುವಷ್ಟು ಕಳಪೆ ದಿನಸಿ ವಿತರಿಸಿದ್ರೆ ಹೆಂಗೆ? ಹೌದು, ಬೆಂಗಳೂರಿನ ಸಾಗಾಯಪುರಂ ವಾರ್ಡ್ನಲ್ಲಿ ನ್ಯೂಸ್ 18 ಕನ್ನಡದ ಕ್ಯಾಮೆರಾದಲ್ಲಿ ಕಂಡು ಬಂದಂತ ವಿಜುವಲ್ಸ್ ಇದು. ಲಾಕ್ಡೌನ್ ತೆರವಾದ್ಮೇಲೆ ಫುಡ್ ಪ್ಯಾಕೆಟ್ಗಳನ್ನ ಬೇಕಾಬಿಟ್ಟು ವಿತರಣೆ ಮಾಡ್ತಾ ಇದ್ದಾರೆ. ಅಕ್ಕಿಯಲ್ಲಿ ಕಲ್ಲು, ಮಣ್ಣು, ಮುಗುಲು, ಅವಲಕ್ಕಿ, ಹುಳು ಬಿದ್ದಂತ ಬೇಳೆ ಕಾಳು, ಸಕ್ಕರೆ, ಉಪ್ಪು, ಖಾರದ ಪುಡಿಯ ಪ್ರಮಾಣದಲ್ಲಿ ದೋಖಾ ಮಾಡಲಾಗಿದೆ. ಅಲ್ಲದೆ ಪ್ರಾಣಿಗಳು ತಿನ್ನೋಕಾಗದಷ್ಟು ದಿನಸಿ ಪದಾರ್ಥಗಳು ಕಳಪೆಯಾಗಿದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ.
ಭಾರತದಲ್ಲಿ ರಕ್ಕಸ ವೈರಸ್ ಕೊರೋನಾ ದಿನೇ ದಿನೇ ಕೇಕೆ ಹಾಕ್ತಲೇ ಇದೆ. ಭಾರತದಲ್ಲಿ ಸೋಂಕಿತರ ಸಂಖ್ಯೆ 1,65,799ಕ್ಕೆ ಏರಿಕೆಯಾಗಿದೆ. ಒಂದೇ ದಿನ ದೇಶದಲ್ಲಿ 7,466 ಜನರು ಹೊಸದಾಗಿ ಕೊರೋನಾ ಪೀಡಿತರಾಗಿದ್ದಾರೆ. ಜೊತೆಗೆ ಭಾರತವು ಜಾಗತಿಕವಾಗಿ ಅತಿ ಹೆಚ್ಚು ಕೊರೋನಾ ಪೀಡಿತರಿರುವಂತಹ ದೇಶಗಳ ಪಟ್ಟಿಯಲ್ಲಿ 9ನೇ ಸ್ಥಾನಕ್ಕೆ ಏರಿಕೆಯಾಗಿದೆ. ಸಾವಿನ ಸಂಖ್ಯೆ 4,706ಕ್ಕೆ ಏರಿಕೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಹೆಚ್ಚು ಸೋಂಕಿತರು ಪತ್ತೆಯಾಗ್ತಾ ಇದ್ದು 59,546 ಮಂದಿಗೆ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. ಇನ್ನು ತಮಿಳುನಾಡಿನಲ್ಲೂ ಸೋಂಕಿತರ ಸಂಖ್ಯೆ 19,372ಕ್ಕೆ ಏರಿಕೆಯಾಗಿದೆ. ದೆಹಲಿ ಹಾಗೂ ಗುಜರಾತ್ನಲ್ಲೂ ಸೋಂಕಿತರ ಸಂಖ್ಯೆ 15,000 ಗಡಿ ದಾಟಿದೆ. ದೇಶದಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಾಗ್ತಾ ಇರೋದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಮೇ 31ಕ್ಕೆ ಕೊರೋನಾ ಲಾಕ್ಡೌನ್ 4.0 ಮುಕ್ತಾಯವಾಗಲಿದೆ. ಜೂನ್ 1ರಿಂದ ದೇಶದಲ್ಲಿ ಲಾಕ್ಡೌನ್ 5.0 ಶುರುವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸೂಚನೆಯಂತೆ ನಿನ್ನೆಯೇ ಕೇಂದ್ರ ಗೃಹ ಸಚಿವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಕರೆ ಮಾಡಿ ಮೇ 31ರ ಬಳಿಕ ಇರಬೇಕಾದ ಕಾರ್ಯತಂತ್ರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನೊಂದು ಕಡೆ ಕ್ಯಾಬಿನೆಟ್ ಸೆಕ್ರೆಟರಿ ಇಂದು ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ಅತಿ ಹೆಚ್ಚು ಕೊರೋನಾ ಕಾಣಿಸಿಕೊಳ್ತಾ ಇರುವ 13 ನಗರಗಳ ಆಯುಕ್ತರು ಡಿಸಿಗಳ ಜೊತೆ ಚರ್ಚಿಸಿದ್ದಾರೆ. ಎಲ್ಲಾ ಮಾಹಿತಿ ಆಧರಿಸಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಇನ್ನು 5ನೇ ಹಂತದ ಲಾಕ್ಡೌನ್ ವಿಸ್ತರಣೆ ಮಾಡುವ ಹಿನ್ನೆಲೆಯಲ್ಲಿ ಇಂದು ಪ್ರಧಾನಿ ಮೋದಿ ಅಮಿತ್ ಶಾ ಭೇಟಿ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ಬಿಹಾರಕ್ಕೆ ಇವತ್ತು 4 ವಿಶೇಷ ಶ್ರಮಿಕ್ ರೈಲು ಸಂಚರಿಸ್ತಾ ಇವೆ. ಚಿಕ್ಕಬಾಣಾವರ ರೈಲು ನಿಲ್ದಾಣದಿಂದ ಹೊರಡಲಿರುವಂತಹ ರೈಲುಗಳು ಬಿಹಾರದ ದರ್ಬಾಂಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡುತ್ತೆ. ಇನ್ನು ಬಿಹಾರದ ಮುಜಾಫರ್ ನಗರಕ್ಕೆ ಸಂಜೆ 4ಕ್ಕೆ ಒಂದು ರೈಲು ತೆರಳುತ್ತೆ. ಬಿಹಾರದ ಅರಾರಿಯಾ ನಗರಕ್ಕೆ ಸಂಜೆ 6ಕ್ಕೆ ರೈಲಿದೆ. ಬಿಹಾರದ ಬಾಗಲ್ಪುರ್ಗೆ ರಾತ್ರಿ 8 ಗಂಟೆಗೆ ರೈಲು ಹೊರಡುತ್ತೆ. ಪ್ರತಿ ರೈಲಲ್ಲೂ 1,500 ವಲಸಿಗರ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸುಮಾರು 6,000 ವಲಸೆ ಕಾರ್ಮಿಕರು ಮರಳಿ ಗೂಡು ಸೇರೋದಕ್ಕೆ ಹೊರಟಿದ್ದಾರೆ. ಇನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದ ಬಳಿ ಪಾಸ್ ವಿತರಣೆ ಮಾಡಿ ಥರ್ಮಲ್ ಸ್ಕ್ರೀನಿಂಗ್ ನಂತರ ರೈಲು ನಿಲ್ದಾಣಕ್ಕೆ ಬಸ್ ಮೂಲಕ ಕಳುಹಿಸಿಕೊಡಲಾಗಿದೆ. ಮಂಗಳೂರಿನ ಜೆಪ್ಪು ಮಾರುಕಟ್ಟೆ ಬಳಿ ಇಂದು ಬೆಳಗ್ಗೆ ನೋಡ್ತಿದ್ದ ಹಾಗೆ ಸಿಲಿಂಡರ್ ಒಂದು ಸ್ಫೋಟವಾಗಿದೆ. ನಡು ರಸ್ತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಕಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ. ಮಾರ್ಕೆಟ್ನ ಗ್ಯಾಸ್ ಸಿಲಿಂಡರ್ ಏಜೆನ್ಸಿ ಅಂಗಡಿಯಲ್ಲಿ ಲೀಕ್ ಆಗಿದ್ದ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದೆ. ಸ್ಥಳೀಯರು ಅಂಗಡಿಯಿಂದ ಗ್ಯಾಸ್ ಸಿಲಿಂಡರ್ ಅನ್ನು ಹೊರಗೆ ತಂದಿದ್ರು. ಅಷ್ಟರಲ್ಲೇ ಗ್ಯಾಸ್ ಸಿಲಿಂಡರ್ಗೆ ಬೆಂಕಿ ಹೊತ್ಕೊಂಡಿದೆ. ಇದಾದ ಕೆಲವೇ ಕ್ಷಣದಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿದೆ. ಸ್ಫೋಟದ ತೀವ್ರತೆಗೆ 50 ಮೀಟರ್ ಎತ್ತರಕ್ಕೆ ಸಿಲಿಂಡರ್ ಚಿಮ್ಮಿದೆ. ಸಿಲಿಂಡರ್ನಲ್ಲಿ ಬೆಂಕಿ ಕಾಣಿಸಿಕೊಂಡ್ರು. ಜನ ಸಿಲಿಂಡರ್ ಪಕ್ಕದಲ್ಲೇ ನಿಂತಿದ್ರು. ರಸ್ತೆಯಲ್ಲೇ ವಾಹನಗಳು ಸಂಚರಿಸ್ತಾ ಇದ್ವು. ಆದರೆ ಅದೃಷ್ಟವಶಾತ್ ಯಾರಿಗೂ ಅನಾಹುತ ಸಂಭವಿಸಿಲ್ಲ. ದಿವಂಗತ ನಟ ಅಂಬರೀಶ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಅಂಬರೀಶ್ ಸಮಾಧಿಗೆ ಪುಷ್ಪ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಲಾಯಿತು. ಅಂಬಿ ಸಮಾಧಿ ಬಳಿ ಸಂಸದೆ ಸುಮಲತಾ, ಮಗ ಅಭಿಷೇಕ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಟ ದೊಡ್ಡಣ್ಣ, ಸಚಿವ ಗೋಪಾಲಯ್ಯ ಅದರಲ್ಲಿ ಇಬ್ಬರು ಭಾಗವಹಿಸಿದ್ರು. ಇನ್ನು ಅಂಬಿ ಸಮಾಧಿಗೆ ಕುಟುಂಬಸ್ಥರು ಪೂಜೆ ಸಲ್ಲಿಸಿದರು. ಅಂಬಿ ಜನ್ಮದಿನದ ದಿನವೇ ಪುತ್ರನ 2ನೇ ಚಿತ್ರದ ಫಸ್ಟ್ ಲುಕ್ ಲಾಂಚ್ ಮಾಡಲಾಗಿದೆ. ದುನಿಯಾ ಸೂರಿ ನಿರ್ದೇಶನದ ಬ್ಯಾಡ್ ಮ್ಯಾನರ್ಸ್ ಪೋಸ್ಟರ್ ರಿಲೀಸ್ ಆಯಿತು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಹಾಗೆಯೇ ಸಾರ್ವಜನಿಕರಿಗೆ ಸಮಾಧಿ ಬಳಿಯಲ್ಲಿ ಬರೋದಕ್ಕೆ ಅವಕಾಶ ನೀಡಲಾಗಿಲ್ಲ. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. 1029 ಜನರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಅದರಲ್ಲಿ 3,62,081 ಜನ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ವಿಶ್ವದ ದೊಡ್ಡಣ್ಣ ಅಮೆರಿಕವಂತೂ ಕೊರೋನಾ ಹೊಡೆತಕ್ಕೆ ಸಿಲುಕಿ ನಲುಗಿ ಹೋಗ್ತಾ ಇದೆ. ಅಮೆರಿಕ ಒಂದರಲ್ಲೇ ಬರೋಬ್ಬರಿ 17,68,000ಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು ಸಾವಿನ ಸಂಖ್ಯೆ 1 ಲಕ್ಷ ದಾಟಿದೆ. ಸೌದಿ ಅರೇಬಿಯಾದಲ್ಲಿ ಸಿಲುಕಿರುವ ಕನ್ನಡಿಗರ ಹುಟ್ಟೂರಿಗೆ ಬರುವುದಕ್ಕೆ ಅಲ್ಲಿನ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಭಾರತಕ್ಕೆ ಮರಳಲು ಕಾಯ್ತಾ ಇರುವ ಕನ್ನಡಿಗರು ಸೌದಿಯಲ್ಲಿ ಕೆಲಸವಿಲ್ಲ, ಜೊತೆಗೆ ಅನಾರೋಗ್ಯದಿಂದ ನರಳಾಡ್ತಾ ಇದ್ದಾರೆ. ಹೆರಿಗೆಗಾಗಿ ತವರಿಗೆ ಹುಟ್ಟಿದ ಗರ್ಭಿಣಿಯೊಬ್ಬರು ಅಳಲನ್ನ ತೋಡ್ಕೊಂಡಿದ್ದು, ನಮ್ಮನ್ನ ಭಾರತಕ್ಕೆ ಕರೆತರಲು ಯಾವುದೇ ವ್ಯವಸ್ಥೆ ಮಾಡದ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರೀಕರಣ, ಥಿಯೇಟರ್ ಆರಂಭ ಹಾಗೂ ಚಿತ್ರರಂಗಕ್ಕೆ ಅನುದಾನ ನೀಡುವಂತೆ ಕನ್ನಡ ಚಿತ್ರರಂಗದ ಗಣ್ಯರು ಸಿಎಂ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದರು. ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸುನಿಲ್ ಪುರಾಣಿಕ್, ಫಿಲ್ಮ್ ಚೇಂಬರ್ ಅಧ್ಯಕ್ಷ ಜೈರಾಜ್ ಹಲವರ ನಿಯೋಗದಿಂದ ಸಿಎಂ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಗದಗ ಜಿಲ್ಲೆಯಲ್ಲಿ ಹತ್ತಿ ಬೆಳೆದ ರೈತರು ಪರದಾಡುವಂತಾಗಿದೆ. ಕಳೆದ 3 ದಿನಗಳಿಂದ ಹತ್ತಿ ಮಾರಾಟವಾಗದೆ ರೈತರು ಕಂಗಾಲಾಗಿದ್ದಾರೆ. ಗದಗ ನಗರದ ಕೋಆಪರೇಟಿವ್ ಕಾಟನ್ ಸೇಲ್ಸ್ ಸೊಸೈಟಿಯಲ್ಲಿ ಹತ್ತಿ ಮಾರಾಟ ಮಾಡಲು ಬಂದ ರೈತರು ಏನ್ ಮಾಡುವುದು ಎಂದು ತೋಚದೆ ಸಂಕಷ್ಟದಲ್ಲಿದ್ದಾರೆ. ಲಾಕ್ಡೌನ್ ಟೈಮ್ನಲ್ಲೂ ದಾವಣಗೆರೆಯಲ್ಲಿ ಮಣ್ಣು ಮಾಫಿಯಾ ದಂಧೆ ನಿಂತಿಲ್ಲ. ಲಾಕ್ಡೌನ್ ವೇಳೆಯಲ್ಲಿ ಎಗ್ಗಿಲ್ಲದೆ ಮರಳು ಸಾಗಾಟ ನಡೀತಾ ಇದೆ. ನ್ಯೂಸ್ 18 ವರದಿ ಬಿತ್ತರಿಸಿದಾಗ ಮರಳು ಮಾಫಿಯಾಗೆ ಬ್ರೇಕ್ ಹಾಕಿ ಜಿಲ್ಲಾಡಳಿತ ಸೈ ಅನ್ನಿಸಿಕೊಂಡಿತ್ತು. ಆದ್ರೀಗ ಮತ್ತೆ ಒಂದು ವಾರದಿಂದ ಅದೇ ಜಾಗದಲ್ಲಿ ಮಣ್ಣು ಮಾಫಿಯಾ ಶುರುವಾಗಿದೆ. 50 ರಿಂದ 70 ಅಡಿ ಆಳ ತೋಡಿ ಫಿಲ್ಟರ್ ಮಣ್ಣು ದಂಧೆ ನಡೀತಾ ಇದೆ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ